ಚೊಚ್ಚಲ ಬಾರಿ ಫಿಫಾ ವಿಶ್ವಕಪ್ ಆಡಿದ ಕೇಪ್ ವರ್ಡೆ ತಂಡದ ಗುಂಪು ಹಂತದ ಒಂದು ಅಮೋಘ ಪ್ರದರ್ಶನವನ್ನ ಬಳಿಕ ನಾಕೌಟ್ನಲ್ಲೂ ದಿಟ್ಟ ಹೋರಾಟವನ್ನ ಪ್ರದರ್ಶಿಸಿದೆ. ಆದರೆ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ವಿರುದ್ಧ ಕೊನೆ ಕ್ಷಣದಲ್ಲಿ ಪಂದ್ಯ ಕೈಚೆಲ್ಲಿದ ಕೇಪ್ ವರ್ಡೆ ಈ ವಿಶ್ವಕಪ್ನಲ್ಲಿ ಅಂತಿಮ 32ರ ಸುತ್ತಿನಲ್ಲೇ ಅಭಿಯಾನ ಕೊನೆಗೊಳಿಸಿದೆ. ಕೇಪ್ ವರ್ಡೆಯ ರಕ್ಷಣಾ ಕೋಟೆಯಿಂದ ಪಾರಾಗಿ 3-2 ಗೋಲುಗಳ ಅಂತರದಲ್ಲಿ ಗೆದ್ದು ಲಿಯೋನಲ್ ಮೆಸ್ಸಿ ಪಡೆ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿತು. 69ನೇ ಬ್ಯಾಂಕ್ನೊಂದಿಗೆ ವಿಶ್ವಕಪ್ಗೆ ಕಾಲಿಟ್ಟು ಗುಂಪು ಹಂತದಲ್ಲಿ ಮಿಂಚಿದ್ದ ಕೇಪ್ ವರ್ಡೆಯಿಂದ ನಾಕೌಟ್ನಲ್ಲೂ ಅತ್ಯುತ್ತಮ ಪ್ರದರ್ಶನ ನಿರೀಕ್ಷಿಸಲಾಗಿತ್ತು. ನಿರೀಕ್ಷೆಗೆ ತಕ್ಕಂತೆ ಆಡಿದ ತಂಡ ಅರ್ಜೆಂಟೀನಾವನ್ನ ಇನ್ನಿಲ್ಲದಂತೆ ಕಾಡಿತು. 2 ಬಾರಿ ಗೋಲಿನಲ್ಲಿ ಸಮಬಲ ಸಾಧಿಸಿ ಹೆಚ್ಚುವರಿ ನಿಮಿಷಕ್ಕೆ ಪಂದ್ಯ ಕೊಂಡೊಯ್ದರೂ ತಂಡಕ್ಕೆ ಗೆಲ್ಲಲಾಗಲಿಲ್ಲ. 29ನೇ ನಿಮಿಷದಲ್ಲಿ ಮೆಸ್ಸಿ ಮೊದಲ ಗೋಲು ದಾಖಲಿಸಿದ್ರು.